ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಡಾಕ್ಟ್ರ್ ಹತ್ರ ಬಂದು ಕೇಳೋದು, ಡಾಕ್ಟ್ರೇ ನನಗೆ ಇನ್ನೆಷ್ಟು ಸಮಯ ಇದೆ ನನ್ನ ಹತ್ರ. ಪೇಷಂಟ್ಸ್ ಸ್ಕ್ರೀನಿಂಗ್ಗೆ ಹೋಗ್ತಾ ಇದ್ದಾರೆ, ಸೊ ಕಾಯಿಲೆ ಬೇಗ ಗೊತ್ತಾಗ್ತಾ ಇದೆ. ಅದೇ ರೀತಿಯಲ್ಲಿ ಸ್ಟೇಜ್ 4 ಕ್ಯಾನ್ಸರ್ ಬಂದ್ರೂ ಪೇಷಂಟು ಈ ಥರ ಟ್ರೀಟ್ಮೆಂಟ್ ನಾನು ತೊಗೊಂಡ್ರೆ ನಾನು ಜಾಸ್ತಿ ದಿನ ಬದುಕ್ತೀನಿ ಅಂತ ಒಂದು ಐಡಿಯಾನೂ ಬಂದುಬಿಟ್ಟಿದೆ. ಕ್ಯಾನ್ಸರ್ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಸರ್? ಅಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಸರ್? ಸೊ ಅದಕ್ಕೆ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮೇಡಮ್. ಕ್ಯಾನ್ಸರ್ ಅಂತ ನಾವು ಡಯಾಗ್ನೋಸ್ ಮಾಡೋಕ್ಕೆ ಮುಂಚೆ ಯಾವುದೇ ಒಂದು ವಾರ್ನಿಂಗ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿನೇ ಕ್ಯಾನ್ಸರ್ ಅಣು ಇರುತ್ತೆ ಅಂತ ಹೇಳ್ತಾರೆ, ಇದು ನಿಜ? ಅದೇ ಮೇಡಮ್, ಒಂದು ಈಗ ಹೆರಿಡಿಟ್ರಿ ಪಾರಂಪರ್ಯವಾಗಿ ಬಂದರೆ ಅದು 10% ಪೇಷಂಟ್ಸ್ಗೆ ಆ ಪರ್ಟಿಕ್ಯುಲರ್ ಜೀನ್, ಈಗ ತಾಯಿಗೆ ಏನಾದರೂ BRCA ಮ್ಯೂಟೇಷನ್ ಏನಾದರೂ ಪಾಸಿಟಿವ್ ಇದ್ದರೆ ಅವರ ಮಕ್ಕಳಿಗೆ ಅದು ಪರ್ಟಿಕ್ಯುಲರ್ BRCA ಮ್ಯೂಟೇಷನ್ ಪಾಸಿಟಿವ್ ಇರ್ಬೋದು. ಒಂದು ಭಾಗಕ್ಕೆ ಕ್ಯಾನ್ಸರ್ ಬಂದಿದೆ ಅಂತ ಅಂದ್ಕೊಳ್ಳೋಣ. ತಾವು ಹೇಳಿದ್ರಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡ್ತೀವಿ ಅಂತ ಹೇಳಿ. ಆ ಭಾಗವನ್ನು ಕತ್ತರಿಸಿದ್ರೆ ಕ್ಯಾನ್ಸರ್ ಸರಿ ಹೋಗುತ್ತೆ ಅಂದ್ಕೊಳ್ಳಿ, ಮತ್ತೆ ಆ ಭಾಗದಲ್ಲಿ ಮತ್ತೆ ಕ್ಯಾನ್ಸರ್ ಬರುತ್ತೆ ಅಥವಾ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಕಣಗಳು ಉತ್ಪತ್ತಿಯಾಗುತ್ತಾ ಹೇಗೆ? ಈಗ ಸ್ತನ ಕ್ಯಾನ್ಸರ್ನಲ್ಲಿ ಕೆಲವೊಮ್ಮೆ ಆರ್ಗನ್ ಪ್ರಿಸರ್ವೇಷನ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅಂದರೆ ಮುಂಚೆ ಎಲ್ಲ ಈ ಸ್ತನ ತೆಗೀಲೇಬೇಕು ಅಂತ ಇತ್ತು, ಬಟ್ ಈಗ ನಾವು ಅದನ್ನೇ ಸ್ತನ ಇಟ್ಕೋಬೋದು, ಬಟ್ ರಿಟೈನ್ ಮಾಡ್ಬೋದು, ಬಟ್ ಆ ಟ್ಯೂಮರ್ ಮಾತ್ರ ತೆಗಿತೀವಿ. ಅದಕ್ಕೆ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ. MRI ಅಂತ ನಂಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅನ್ನೋ ಒಂದು ಮನಸ್ಥಿತಿ ಕೂಡ ನಮಗೆ ಬಂದ್ಬಿಡುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅದು ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾರಾದರೂ ಸ್ಮೋಕರ್ 20-30 ವರ್ಷದಿಂದ ದಿನಕ್ಕೆ ಒಂದು ಪ್ಯಾಕ್ ಸಿಗರೆಟ್ ಸ್ಮೋಕ್ ಮಾಡೋರು ಯಾರಾದರೂ ನಮ್ಮ ಕ್ಲಿನಿಕ್ಕಿಗೆ ಬಂದರೆ, ಅವ್ರಿಗೇನಾದರೂ ಅವ್ರು ಕೆಮ್ತಾ ಇದ್ದರೆ, ಅವ್ರಿಗೇನಾದರೂ ಶ್ವಾಸಕೋಶದಲ್ಲಿ ಏನಾದರೂ ಗೆಡ್ಡೆ ಇದ್ದರೆ ಅವ್ರಿಗೆ MRI ಬ್ರೈನ್ ಮಾಡಲೇಬೇಕು. ಮೆದುಳಲ್ಲಿ ಸ್ಪ್ರೆಡ್ ಆಗಿದೆ, ಅವ್ರಿಗೆ ಹೆಡ್ಡೇಕ್ ತಲೆನೋವು ಏನಾದರೂ ಇದ್ದರೆ ಮಾಡಲೇಬೇಕು. ಸೊ ಅದು ಒಂದೊಂದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕ್ಯಾನ್ಸರ್ ಬಂದ ತಕ್ಷಣವೇ ಸರ್ ಸತ್ತೋಗ್ಬಿಡ್ತೀವ ನಾವು ಅನ್ನೋ ಒಂದು ಭಯ ಇವತ್ತು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಸರ್, ಏನು ಹೇಳ್ತೀರಿ ತಾವು? ಈಗ ಅದೊಂದು ನಾವು ಆಂಕಾಲಜಿ ತೊಗೊಳಕ್ಕೆ ಮುಂಚೆನೇ ನಾನು ತುಂಬ ಆಲೋಚನೆ ಮಾಡ್ತಾ ಇದ್ದೆ. ಮೆಡಿಕಲ್ ಆಂಕಾಲಜಿ ತೊಗೊಂಡ್ರೆ ಫುಲ್ ನಾವು ಕ್ಯಾನ್ಸರ್ ನೋಡಬೇಕು, ಮತ್ತು ಕ್ಯಾನ್ಸರ್ ಪೇಷಂಟ್ಸ್ ನೋಡಬೇಕು, ಈಸ್ ಕ್ಯಾನ್ಸರ್ ಡೆತ್ ಸೆಂಟೆನ್ಸ್, ಆ ಥರ ಒಂದು ಭಯ ನಮಗೂ ಇರುತ್ತೆ ಮತ್ತು ಪೇಷಂಟ್ಸ್ಗೂ ತುಂಬ ಇತ್ತು. ಬಟ್ ಇತ್ತೀಚೆಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಪೇಷಂಟ್ಸ್ಗೆ ಈಗ ತುಂಬ ಕ್ಯೂರಬಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಈಗ ಒಂದು ಸಾಮಾನ್ಯವಾಗಿ ಒಂದು 15-20 ಕ್ಯಾನ್ಸರ್ ನಾವು ಓವರಾಲ್ ನೋಡ್ತೀವಿ. ಅದರಲ್ಲಿ ಒಂದು 2-3 ಕ್ಯಾನ್ಸರ್, 4-5 ಕ್ಯಾನ್ಸರ್ ನಾವು ಹೇಳ್ಬೋದು ವಿಚ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಅಂದರೆ ಆ ಟ್ರೀಟ್ಮೆಂಟ್ ಕೊಟ್ಟರೆ, ಕೀಮೋಥೆರಪಿ ಕೊಟ್ಟರೆ ಅಥವಾ ಟಾರ್ಗೆಟೆಡ್ ಥೆರಪಿ ಕೊಟ್ಟರೆ ಲಾಂಗ್ ಟರ್ಮ್ ಸರ್ವೈವಲ್ ಮತ್ತು ಪೂರ್ತಿ ಸಂಪೂರ್ಣವಾಗಿ ನಾವು ಗುಣಪಡಿಸ್ಬೋದು ಆ ಥರ ಕಾಯಿಲೆಗೆ. ಯಾವ ಕ್ಯಾನ್ಸರ್ ಸರ್? ಫಾರ್ ಎಕ್ಸಾಂಪಲ್ ಲಿಂಫೋಮಾ ಅಂತ ಹೇಳ್ತೀವಿ. ಬ್ಲಡ್ಡಲ್ಲಿ ಲಿಂಫೋಮಾ, ದುಗ್ಧರಸ ಗ್ರಂಥಿಗಳಿದೆ, ಬಾಡಿನಲ್ಲಿ 1000 ದುಗ್ಧರಸ ಗ್ರಂಥಿಗಳಿದೆ. ಅದರಲ್ಲಿ ಲಿಂಫೋಮಾ ಕಾಯಿಲೆ ಬಂದರೆ, ಕ್ಯಾನ್ಸರ್ ಬಂದರೆ ಇಟ್ಸ್ ಕಾಲ್ಡ್ ಲಿಂಫೋಮಾ. ಆ ಲಿಂಫೋಮಾ ಹೆಚ್ಚಾಗಿ 85-90% ನಾವು ಸಂಪೂರ್ಣವಾಗಿ ಗುಣಪಡಿಸಿ ಆ ಪೇಷಂಟ್ ಲಾಂಗ್ ಟರ್ಮ್ ಸರ್ವೈವಲ್ ಆಗಿ ಕ್ಯೂರ್ ಮಾಡೋ ಪೇಷಂಟ್ ಸುಮಾರು ಪೇಷಂಟ್ಸ್ಗಳಿದ್ದಾರೆ. ಅದೇ ರೀತಿಯಲ್ಲಿ ಈಗ ಬ್ಲಡ್ಡಲ್ಲಿ ಒಂದು ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ ಬರುತ್ತೆ. ಕ್ರಾನಿಕ್ ಲುಕೀಮಿಯಾ ಬ್ಲಡ್ ಕ್ಯಾನ್ಸರ್ 1996ನಲ್ಲಿ ಒಂದು ಟ್ಯಾಬ್ಲೆಟ್ ಇಮ್ಯಾಟಿನಿಬ್ ಅಂತ ಒಂದು ಟ್ಯಾಬ್ಲೆಟ್ ಡಿಸ್ಕವರ್ ಆಗಿದೆ. ಆ ಇಮ್ಯಾಟಿನಿಬ್ ಟ್ಯಾಬ್ಲೆಟ್ ದಿನ ಒಂದು ಟ್ಯಾಬ್ಲೆಟ್ ಲೈಫ್ ಲಾಂಗ್ ತೊಗೊಂಡ್ರೆ ಆಲ್ಮೋಸ್ಟ್ 80-90% ಗುಣಪಡಿಸ್ಬೋದು. ಅದೇ ರೀತಿಯಲ್ಲಿ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಬೇಗ ಗೊತ್ತಾದರೆ, ಕೋಲನ್ ಕ್ಯಾನ್ಸರ್, ದೊಡ್ಡ ಕರಳಲ್ಲಿ ಕ್ಯಾನ್ಸರ್ ಬೇಗ ಗೊತ್ತಾದರೆ ಸರ್ಜರಿ ಮತ್ತು ಕೀಮೋಥೆರಪಿ ಮಾಡಿ ಇವರಿಗೆಲ್ಲ ಲಾಂಗ್ ಟರ್ಮ್ ಸರ್ವೈವಲ್ ಕ್ಯೂರ್ ಮಾಡಿಸ್ಬೋದು. ಸೊ ಕ್ಯಾನ್ಸರ್ ಇಸ್ ನಾಟ್ ಎ ಡೆತ್ ಸೆಂಟೆನ್ಸ್. ಈಗ ನಾಟ್ ಓನ್ಲಿ ದ್ಯಾಟ್, ಸ್ಟೇಜ್ 4 ಕ್ಯಾನ್ಸರ್, ಈಗ ಶ್ವಾಸಕೋಶದಲ್ಲಿ ಸ್ಟೇಜ್ 4 ಕ್ಯಾನ್ಸರ್ ಅಥವಾ ಕೋಲನ್ ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ತೊಗೊಳ್ಳಿ, ಸ್ಟೇಜ್ 4ನಲ್ಲಿ ಡಯಾಗ್ನೋಸ್ ಆದ್ರೇನು ಈಗ ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಅದೆಲ್ಲ ಕೊಟ್ಟು ಇಟ್ ಹಸ್ ಬಿಕಮ್ ದ ನ್ಯೂ ಡಯಾಬಿಟೀಸ್ ಆ್ಯಂಡ್ ಹೈಪರ್ಟೆನ್ಷನ್. ಮುಂಚೆ ಈ 6 ತಿಂಗಳು 1 ವರ್ಷ ಬದುಕಿದವರು ಈಗ 6 ವರ್ಷ 8 ವರ್ಷ ಬದುಕಿದವರು ವಿತ್ ಗುಡ್ ಕ್ವಾಲಿಟಿ ಆಫ್ ಲೈಫು ಇದ್ದಾರೆ. ಓಕೆ, ಕ್ಯಾನ್ಸರ್ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಸರ್? ಅಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಸರ್? ಸೊ ಅದಕ್ಕೆ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮೇಡಮ್. ಕ್ಯಾನ್ಸರ್ ಅಂತ ನಾವು ಡಯಾಗ್ನೋಸ್ ಮಾಡೋಕ್ಕೆ ಮುಂಚೆ ಯಾವುದೇ ಒಂದು ವಾರ್ನಿಂಗ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಕೆಲವೊಮ್ಮೆ ಸಟಲ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಗೆಡ್ಡೆ, ಸ್ತನದಲ್ಲಿ ಗೆಡ್ಡೆ,
ಅದನ್ನು ಇಗ್ನೋರ್ ಮಾಡಬಾರ್ದು. ಹ್ಮ್ ಹ್ಮ್ ನಿಧಾನ ಬೆಳೀತಾ ಇರ್ಬೋದು, ನಾವು ಇಗ್ನೋರ್ ಮಾಡಬಾರ್ದು. ಅದೇ ರೀತಿಯಲ್ಲಿ ಬಾಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಅಲ್ಸರ್ ಗಾಯ ಇರ್ಬೋದು, ಗಾಯ ನಿಧಾನ ಬೆಳೀತಾ ಹೋಗ್ತಾ ಇರ್ಬೋದು, ಇಗ್ನೋರ್ ಮಾಡಬಾರ್ದು. ರಕ್ತ ಲೆಟ್ರಿನಲ್ಲಿ ರಕ್ತ ಹೋಗ್ತಾ ಇರುತ್ತೆ ಕೆಲವರಿಗೆ, ಅದನ್ನು ಇಗ್ನೋರ್ ಮಾಡ್ಬೋದು. ಸಮ್ಟೈಮ್ಸ್ ಡ್ರಾಪ್ಸ್ ಹೋಗ್ತಾ ಇರುತ್ತೆ, ಇಗ್ನೋರ್ ಮಾಡಬಾರ್ದು. ವೆಯ್ಟ್ ಲಾಸ್, ತೂಕ ನಷ್ಟ, ಕಾರಣ ಇಲ್ಲದೆ ತೂಕ ನಷ್ಟ ಅಥವಾ ಹಸು ಕಮ್ಮಿ, ಇದೆಲ್ಲ ಸೈನ್ಸ್. ಕೆಲವೊಮ್ಮೆ ಪೇಷಂಟ್ಸ್ಗೆ ಬೇರೆ ರೀತಿಯಲ್ಲಿ ಸಿಂಪ್ಟಮ್ಸ್ ಇರುತ್ತೆ. ಈಗ ತುಂಬ ಟಯರ್ಡ್ನೆಸ್, ಯಾಕೆ? ಹಿಮೋಗ್ಲೋಬಿನ್ ಕಮ್ಮಿ ಆಗಿರ್ಬೋದು. ದೀಸ್ ಆರ್ ದ ಬೇಸಿಕ್ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಕ್ಯಾನ್ಸರ್. ಯಾವುದಾದ್ರೂ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಫಿಸಿಷಿಯನ್ ಹತ್ರ ಖಂಡಿತ ಹೋಗಿ ತೋರಿಸಿ. ಎಷ್ಟೋ ಸಾರಿ ಏನಂತ ಹೇಳಿದ್ರೆ ಮನುಷ್ಯ ನೋಡಲಿಕ್ಕೆ ನಾರ್ಮಲ್ ಆಗಿರುತ್ತೆ, ಎಲ್ಲ ಆ್ಯಕ್ಟಿವಿಟೀಸು ಚೆನ್ನಾಗಿರುತ್ತೆ, ಏನೋ ಒಂದು ಕಾರಣದಿಂದ ವೈದ್ಯರ ಬಳಿ ಹೋಗ್ತಾರೆ, ಟೆಸ್ಟ್ ಮಾಡ್ಕೊಂಡಾಗ 4th ಸ್ಟೇಜ್ ಆಫ್ ಕ್ಯಾನ್ಸರ್ ಅಥವಾ 3rd ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಹೇಳಿಬಿಡ್ತಾರೆ. ಇದು ನಿಜಾನ? ಅಂದರೆ ಕ್ಯಾನ್ಸರ್ ಗೊತ್ತಾಗೋದೇ 3rd ಸ್ಟೇಜ್ ಆದಮೇಲೆ ಅಥವಾ ಕೊನೆ ಸ್ಟೇಜಲ್ಲಿ ಅಂತ ಹೇಳ್ತಾರೆ, ಇದು ನಿಜಾನ? ಇತ್ತೀಚೆಗೆ ನಾವು ಲಾಸ್ಟ್ 10-15 ಇಯರ್ಸ್ನಲ್ಲಿ ನಾವು ಪೇಷಂಟ್ಸ್ ಎಲ್ಲ ತುಂಬ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ, ಅವೇರ್ನೆಸ್ ಜಾಸ್ತಿ ಆಗಿದೆ. ಮತ್ತು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂದರೆ ಏನು? ಹೋಗಿ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಬೇಸಿಕ್ ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ, ಏನಾದರೂ ಕ್ಯಾನ್ಸರ್ ಇದೆಯಾ ಅಂತ ನೋಡೋಕ್ಕೆ ಆ ಸ್ಕ್ರೀನಿಂಗ್ ಅಂತ ಪ್ರೊಸೀಜರ್ ಹೇಳ್ತೀವಿ. ಆ ಸ್ಕ್ರೀನಿಂಗ್ ಪ್ರೊಸೀಜರ್ ಈಗ ಓವರಾಲ್ ನಾವು 5-6 ಕ್ಯಾನ್ಸರ್ಗೆ ನಾವು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಇಂಡಿಯಾದಲ್ಲಿ ತುಂಬ ಕಾಮನ್. ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ ಸ್ಮಿಯರ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಅದಕ್ಕೆ ನಾವು ಮ್ಯಾಮೋಗ್ರಾಮ್ ಮಾಡ್ತೀವಿ. 40 ವಯಸ್ಸಾದಮೇಲೆ ಮ್ಯಾಮೋಗ್ರಾಮ್ ಮಾಡ್ತೀವಿ. ಈಗ ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ಬೋದು. ಪ್ರಾಸ್ಟೇಟ್ ಕ್ಯಾನ್ಸರ್ ಅವರಿಗೆ 50 ವರ್ಷ ಆದಮೇಲೆ ಅದು ಯೂರಾಲಜಿಸ್ಟ್ ಅವರು ಅದು ರೆಕ್ಟಮಲ್ಲಿ ಹಾಕಿ ನೋಡ್ತಾರೆ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್, ಮತ್ತು ಒಂದು PSA ಅಂತ ಟೆಸ್ಟ್ ಮಾಡ್ತೀವಿ. ಸೊ ಈ ಥರ ನಾವು ಕೆಲವು ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ತುಂಬ ಸ್ಮೋಕ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು. 50 ವರ್ಷ ಆದಮೇಲೆ ನಾವೊಂದು ಲೋ ಡೋಸ್ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ದೀಸ್ ಆರ್ ಕ್ಯಾನ್ಸರ್ಸ್ ವಿಚ್ ಕ್ಯಾನ್ ಬಿ ಸ್ಕ್ರೀನ್ಡ್. ಸೊ ಈ ಥರ ಪರೀಕ್ಷೆ ಮಾಡಿ ಬೇಗ ಗೊತ್ತಾಗ್ಬೋದು. ಬಟ್ ಅದೇ ರೀತಿ ನೀವು ಕೇಳಿದ ಕ್ವಶನ್ ಆನ್ಸರ್ ಬಂದುಬಿಟ್ಟು 3rd ಸ್ಟೇಜ್ 4th ಸ್ಟೇಜ್ನಲ್ಲಿ ಯಾಕೆ ಡಿಟೆಕ್ಟ್ ಆಗುತ್ತೆ? ಬಿಕಾಸ್ ಅವರು ಯಾವುದೂ ಪರೀಕ್ಷೆ ಮಾಡಿರಲಿಕ್ಕಿಲ್ಲ, ಅಥವಾ ಸಣ್ಣ ಸಿಂಪ್ಟಮ್ಸ್ ಎಲ್ಲ ಅವರು ಇಗ್ನೋರ್ ಮಾಡಿರ್ಬೋದು. ಆವಾಗ ಡೆಫಿನೆಟ್ಲಿ ಸ್ಟೇಜ್ 3 ಸ್ಟೇಜ್ 4ನಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬೋದು. ಇನ್ನು ಕ್ಯಾನ್ಸರ್ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಈಗ ಒಂದೊಂದು ಕ್ಯಾನ್ಸರ್ ಒಂದೊಂದು ವಯಸ್ಸಿನಲ್ಲಿ ಕಾಮನ್ ಇದೆ ಮೇಡಮ್. ಅಂದರೆ ನಾವು ಯಾವ ವಯಸ್ಸಿನಲ್ಲಿ ಅವೇರ್ ಇರಬೇಕು? ಯಾವುದೇ ವಯಸ್ಸಿನಲ್ಲಿ ಕ್ಯಾನ್ಸರ್, ನಾವು ಯಾರೂ ಇಮ್ಯೂನ್ ಇಲ್ಲ. ಈಗ ಚಿಕ್ಕ ವಯಸ್ಸು ಮಕ್ಕಳಿಗೆ ಕೆಲವು ಕ್ಯಾನ್ಸರ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಕಿಡ್ನಿನಲ್ಲಿ ಕ್ಯಾನ್ಸರ್, ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೀವಿ. ಆ ವಯಸ್ಸಿನಲ್ಲಿ ಒಂದು 4-5 ಕ್ಯಾನ್ಸರ್ ಮಾತ್ರ ಇಂಪಾರ್ಟೆಂಟ್. ಲಿಂಫೋಮಾ, ದುಗ್ಧರಸ ಗ್ರಂಥಿನಲ್ಲಿ ಕ್ಯಾನ್ಸರ್ ಬರ್ಬೋದು. ಮತ್ತು ಮಧ್ಯ ವಯಸ್ಸಿನಲ್ಲಿ ಯಾವ್ದು ಬೇಕಿದ್ರೆ ಬರ್ಬೋದು ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರ್ ಬರ್ಬೋದು, ಮತ್ತು ಆ ಜೆನ್ಸ್ನಲ್ಲಿ ಟೆಸ್ಟಿಸ್ ಇರುತ್ತೆ, ಅಲ್ಲಿ ಜರ್ಮ್ ಸೆಲ್ ಟ್ಯೂಮರ್ ಅಂತ ಬರ್ಬೋದು. ಬಟ್ ಆ ರೀತಿಯಲ್ಲಿ ಬರ್ಬೋದು. ಬಟ್ ಹೆಚ್ಚಾಗಿ ನೋಡಿದರೆ ನೀವು ಕ್ಯಾನ್ಸರ್ ಅಂತ ವಿಶೇಷವಾಗಿ ನಾವು ಮಾತಾಡಬೇಕು ಅಂದರೆ ವಯಸ್ಸು ಜಾಸ್ತಿ ಆಗ್ತಾ ಇರುವಾಗ ಆ ಕ್ರೋಮೋಸೋಮ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ಬೇರೆ ಬೇರೆ ಕ್ಯಾನ್ಸರ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಬ್ಲಡ್ ಕ್ಯಾನ್ಸರಲ್ಲಿ ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಕೋಲನ್ ಕ್ಯಾನ್ಸರ್, ದೊಡ್ಡ ಕರಳಲ್ಲಿ ಕ್ಯಾನ್ಸರ್, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಈ ಥರ ಯೂಶ್ವಲಿ ವಯಸ್ಸಾಗುವಾಗ ಬರುತ್ತೆ. ಸ್ತನ ಕ್ಯಾನ್ಸರ್ ಯೂಶ್ವಲಿ 50 ವರ್ಷ 60 ವರ್ಷ ಮೇಲೆ ನಾವು ನೋಡ್ತಾ ಇದ್ವಿ ಮುಂಚೆ. ಈಗ 2 ಡಿಕೆಡ್ ಮುಂಚೆ ನೋಡ್ತಾ ಇದ್ವಿ. 30 ವಯಸ್ಸು 40 ವಯಸ್ಸಿನವ್ರಿಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಕೆಲವೊಮ್ಮೆ ಹೆರಿಡಿಟ್ರಿ ಮೇಡಮ್, 10%. ಈಗ ಫಾರ್ ಎಕ್ಸಾಂಪಲ್ ಓವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, 10% ಆಫ್ ದೆಮ್ ಜೆನೆಟಿಕಲ್ ಬರ್ಬೋದು. ಕ್ಯಾನ್ಸರ್ ಬರುತ್ತೆ. ಡಾಕ್ಟ್ರೆ, ಕ್ಯಾನ್ಸರ್ ದೇಹದ ಎಲ್ಲ ಭಾಗಗಳಿಗೂ ಬರುತ್ತಾ? ಯಾವುದು ಭಾಗ ಇಮ್ಯೂನ್ ಇಲ್ಲ ಮೇಡಮ್, ಎಲ್ಲಿ ಬೇಕಿದ್ರೆ ಬರ್ಬೋದು ಕ್ಯಾನ್ಸರ್. ಮತ್ತು ಒಬ್ಬ ವ್ಯಕ್ತಿಯ ದೇಹದಲ್ಲಿನೇ ಕ್ಯಾನ್ಸರ್ ಅಣು ಇರುತ್ತೆ ಅಂತ ಹೇಳ್ತಾರೆ, ಇದು ನಿಜಾನ? ಅದೇ ಮೇಡಮ್, ಈಗ ಹೆರಿಡಿಟ್ರಿ ಪಾರಂಪರ್ಯವಾಗಿ ಬಂದರೆ ಅದು 10% ಪೇಷಂಟ್ಸ್ಗೆ ಆ ಪರ್ಟಿಕ್ಯುಲರ್ ಜೀನ್, ಈಗ ತಾಯಿಗೆ ಏನಾದರೂ BRCA ಮ್ಯೂಟೇಷನ್ ಏನಾದರೂ ಪಾಸಿಟಿವ್ ಇದ್ದರೆ ಅವರ ಮಕ್ಕಳಿಗೆ ಅದು ಪರ್ಟಿಕ್ಯುಲರ್ BRCA ಮ್ಯೂಟೇಷನ್ ಪಾಸಿಟಿವ್ ಇರ್ಬೋದು. ಸೊ ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಸ್ವಲ್ಪ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕೆಲವೊಮ್ಮೆ ಈಗ ಫಾರ್ ಎಕ್ಸಾಂಪಲ್ ಕೋಲನ್ ಕ್ಯಾನ್ಸರ್, ದೊಡ್ಡ ಕರಳು ಕ್ಯಾನ್ಸರ್, ನಾವು 50 ವರ್ಷ ಆದಮೇಲೆ ನಾವು ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ. ನಾರ್ಮಲ್ ಇದ್ದರೆ 10 ವರ್ಷ ಯೂಶಲಿ ಬರಲ್ಲ ಮೇಡಮ್, ಅದಕ್ಕೆ 10 ವರ್ಷಕ್ಕೊಮ್ಮೆ ಕೊಲೊನೋಸ್ಕೋಪಿ ಮಾಡ್ತೀವಿ. ಬಟ್
ಇದು ಕ್ಯಾನ್ಸರ್ ಅಂತ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಒಂದು ಅಟ್ಲೀಸ್ಟ್ ಒಂದು 5 ಇಂದ 10 ವರ್ಷ ಜನರಲಿ ಆಗುತ್ತೆ. ಓಕೆ. ಇನ್ನು ಡಾಕ್ಟ್ರೇ, ಈಗ ಕ್ಯಾನ್ಸರನ್ನು ಸುಲಭವಾಗಿ ಪತ್ತೆ ಹಚ್ಚಿದ್ರೆ ಒಂದು ವೇಳೆ ಅದಕ್ಕೆ ಚಿಕಿತ್ಸೆ ಇದೆ ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಸಹ ಕ್ಯಾನ್ಸರ್ ಬಂದರೆ ಸಂಪೂರ್ಣವಾಗಿ ಗುಣ ಆಗುತ್ತಾ? ಗುಣ ಆಗುತ್ತೆ. ನಾವು ಮುಂಚೆನೂ ಡಿಸ್ಕಸ್ ಮಾಡಿದ್ದೀವಿ. ಕೆಲವು ಕ್ಯಾನ್ಸರ್ಸ್ ಕ್ಯೂರಬಲ್ ಕ್ಯಾನ್ಸರ್ಸ್ ಅಂತ ಬರುತ್ತೆ. ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ಸ್ಗೆ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅದೇ ರೀತಿಯಲ್ಲಿ ಕ್ಯಾನ್ಸರ್ ಬೇಗ ಡಯಾಗ್ನೋಸ್ ಆದ್ರೂ ಹೆಚ್ಚಾಗಿ ನಾವು ಸಂಪೂರ್ಣವಾಗಿ ಗುಣಪಡಿಸಿ ಅವ್ರಿಗೆ ಲಾಂಗ್ ಟರ್ಮ್ ಸರ್ವೈವಲ್ ಕೊಡ್ಬೋದು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ನೀವು ಹೇಳಿದಾಗೆ ಸ್ಟೇಜ್ 4 ಕ್ಯಾನ್ಸರ್ ಅಥವಾ ತುಂಬ ಕಡೆ ಸ್ಪ್ರೆಡ್ ಆಗಿರ್ಬೋದು. ಈ ಥರ ಕ್ಯಾನ್ಸರ್ಗೆಲ್ಲ ನಾವು ಕೀಮೊಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಕೊಟ್ಟು ಲೈಫ್ ಪ್ರೊಲಾಂಗ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅದು ಇಂಪಾರ್ಟೆಂಟ್ ಇಲ್ಲ ಮೇಡಮ್, ಅದ್ರ ಜೊತೆ ಕ್ವಾಲಿಟಿ ಆಫ್ ಲೈಫ್ ಅದು ಇಂಪಾರ್ಟೆಂಟ್. ಅದು ಎರಡೂ ನಾವು ಮ್ಯಾನೇಜ್ ಮಾಡಿ, ಮುಂಚೆ ಕೀಮೊಥೆರಪಿ ಕೊಟ್ಟರೆ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ, ತುಂಬ ಸೀರಿಯಸ್ ಆಗಿಬಿಡ್ತಾರೆ, ಕೀಮೋನಲ್ಲಿ ಪೇಷಂಟ್ ಸತ್ತೋಗ್ಬಿಡ್ತಾರೆ, ಆ ಥರ ಒಂದು ಮಿಸ್ಕನ್ಸೆಪ್ಷನ್ ಇತ್ತು. ಬಟ್ ಈಗ ನಮ್ಮದು ಡ್ರಗ್ಸು ಎಲ್ಲ ತುಂಬ ಚೇಂಜ್ ಆಗಿದೆ ಮೇಡಮ್. ಸೊ ಆ ಇಮ್ಯುನೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಕೊಡುವಾಗ, ಟಾರ್ಗೆಟೆಡ್ ಥೆರಪಿ ಅಂದರೆ ಜಸ್ಟ್ ಒಂದು ಓರಲ್ ಪಿಲ್ ಇದೆಲ್ಲ ತೊಗೊಂಡು ಪೇಷಂಟ್ಸ್ ಜಾಸ್ತಿ ವರ್ಷ ಬದುಕ್ತಾ ಇದ್ದಾರೆ ಸ್ಟೇಜ್ 4 ಕ್ಯಾನ್ಸರ್ ಜೊತೆ. ಸೊ ಮತ್ತು ಕ್ವಾಲಿಟಿ ಆಫ್ ಲೈಫು ಮೇಂಟೈನ್ ಆಗ್ತದೆ. ಅಲ್ಲ, ಇವತ್ತು ಜನಸಾಮಾನ್ಯರು ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಡಾಕ್ಟ್ರೆ, ಇವತ್ತು ಒಬ್ಬ ರೋಗಿ, ಕ್ಯಾನ್ಸರ್ ರೋಗಿ ಅಂದ್ಕೊಳ್ಳಿ. ಸೊ ಆ ರೋಗಿ, ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವ್ರು ಡಾಕ್ಟ್ರ್ ಹತ್ರ ಬಂದು ಕೇಳೋದು, ಡಾಕ್ಟ್ರೇ ನನಗೆ ಇನ್ನೆಷ್ಟು ಸಮಯ ಇದೆ ನನ್ನ ಹತ್ರ, ಆರೋಗ್ಯನ ಹೇಗೆ ಇಟ್ಕೋಬೇಕು, ಚಿಕಿತ್ಸೆ ನಾವು ಹೇಗೆ ಪಡ್ಕೋಬೇಕು ಅಂತಲ್ಲ, ಈಗ ನನಗೆ ಟೈಮ್ ಎಷ್ಟಿದೆ, ನಾನು ಎಷ್ಟು ದಿನ ಬದುಕ್ತೀನಿ, ಈ ಥರದೊಂದು ಮನಸ್ಥಿತಿ ಒಬ್ಬ ರೋಗಿಗೆ ಬಂದ್ಬಿಟ್ಟಿದೆ. ಅದು ಇತ್ತು ಮೇಡಮ್, ತುಂಬ ಇತ್ತು. ಬಟ್ ಇತ್ತೀಚೆಗೆ ನಾವು ಅದು ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಟ್ರೀಟ್ಮೆಂಟ್, ಒಂದು ಪೇಷಂಟ್ ಅವೇರ್ನೆಸ್ ಜಾಸ್ತಿ ಆಗಿಬಿಟ್ಟಿದೆ ಕ್ಯಾನ್ಸರ್ ಬಗ್ಗೆ, ಪೇಷಂಟ್ಸ್ ಸ್ಕ್ರೀನಿಂಗ್ಗೆ ಹೋಗ್ತಾ ಇದ್ದಾರೆ. ಸೊ ಕಾಯಿಲೆ ಬೇಗ ಗೊತ್ತಾಗ್ತಾ ಇದೆ. ಅದೇ ರೀತಿಯಲ್ಲಿ ಸ್ಟೇಜ್ 4 ಕ್ಯಾನ್ಸರ್ ಬಂದ್ರೂ ಪೇಷಂಟು ಈ ಥರ ಟ್ರೀಟ್ಮೆಂಟ್ ನಾನು ತೊಗೊಂಡ್ರೆ ನಾನು ಜಾಸ್ತಿ ದಿನ ಬದುಕ್ತೀನಿ ಅಂತ ಒಂದು ಐಡಿಯಾನೂ ಬಂದುಬಿಟ್ಟಿದೆ. ಸೊ ನೀವು ಕೇಳೋ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಬಟ್ ನಾವು 10 ಪೇಷಂಟ್ನಲ್ಲಿ 1 ಅಥವಾ 2 ಪೇಷಂಟ್ ಈ ಥರ ನಾನು ಎಷ್ಟು ದಿನ ಬದುಕ್ತೀನಿ ಅಂತ ಕೇಳ್ತಾರೆ ಕ್ವೆಶನ್ಸ್. ಬೇರೆ 8 ಜನ ಸರ್ ಟ್ರೀಟ್ಮೆಂಟ್ ಕೊಟ್ಟರೆ ನಾನು ತುಂಬ ಓದಿದ್ದೀನಿ, ಗೂಗಲ್ ಸರ್ಚ್ ಮಾಡ್ತಾರೆ, ಈಗ ಚಾಟ್ GPT ಇದೆ, ಎಲ್ಲ ಓದ್ಕೊಂಡು ಬರ್ತಾರೆ. ಅಟ್ಲೀಸ್ಟ್ ನಮ್ಮ ಪೇಷಂಟ್ಸ್ ಎಲ್ಲ ಆ ಥರನೇ ಓದ್ಕೊಂಡು ಬರೋ ಪೇಷಂಟ್ಸೇ ಜಾಸ್ತಿ. ದಟ್ ಈಸ್ ಗುಡ್. ಸೊ ಅವ್ರಿಗೆ ಕಾನ್ಫಿಡೆನ್ಸು ತುಂಬ ಆಗಿಬಿಟ್ಟಿದೆ ಮೇಡಮ್. ಈಗ ಕಾನ್ಫಿಡೆನ್ಸ್, ನಾನು ಬದುಕ್ತೀನಿ, ಕ್ಯಾನ್ಸರ್ನಲ್ಲಿ ತುಂಬ ಟ್ರೀಟ್ಮೆಂಟ್ ಇದೆ, ಕ್ಯಾನ್ಸರ್ ಇಸ್ ನಾಟ್ ಅ ಡೆತ್ ಸೆಂಟೆನ್ಸ್, ಆ ಥರ ಆಲ್ಮೋಸ್ಟ್ ಎಲ್ರಿಗೂ ಅದು ಒಂದು ಅವೇರ್ನೆಸ್ ಬಂದುಬಿಟ್ಟಿದೆ. ನಾವು ಇನ್ನೂ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಇನ್ನೂ ಅವೇರ್ನೆಸ್ ಜಾಸ್ತಿ ಮಾಡಬೇಕು. ಡಾಕ್ಟ್ರೆ, ಕೆಲವೊಂದು ಕ್ಯಾನ್ಸರ್ಗಳು ಹೆಣ್ಮಕ್ಳಲ್ಲಿ ಜಾಸ್ತಿ ಬರ್ತಾ ಇದೆ, ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತಿದ್ರಿ. ಅದರಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ವಿಚಾರಕ್ಕೆ ಬಂದಾಗ, ಸೊ ಸಿಟಿಯಲ್ಲಾದರೂ ಅಂದರೆ ನಗರ ಪ್ರದೇಶಗಳಲ್ಲಾದರೂ ಸ್ವಲ್ಪ ಅವೇರ್ನೆಸ್ ಇರುತ್ತೆ, ನಮ್ಮ ಹಳ್ಳಿಗಾಡು ಹೆಣ್ಮಕ್ಳಿಗೆ ಅಷ್ಟೊಂದು ಅವೇರ್ನೆಸ್ ಇರಲ್ಲ. ಕೆಲವೊಂದು ವಿಚಾರಗಳನ್ನು ಮುಖ್ಯವಾಗಿ ಒಂದು ಚರ್ಚೆ ಕೂಡ ಮಾಡೋದಿಲ್ಲ. ಈ ಬ್ರೆಸ್ಟ್ ಕ್ಯಾನ್ಸರ್ ಅಂಥದ್ದು ಹಳ್ಳಿ ಹೆಣ್ಮಕ್ಳಿಗೆ ಹೆಚ್ಚಾಗಿ ಅಂತ ಹೇಳ್ತಾರೆ. ನಿಮ್ಮ ಅನುಭವದಲ್ಲಿ ಇದು ಬಂದಿದೆಯಾ? ನನ್ನ ಅನುಭವದಲ್ಲಿ ಈಗ ಮುಂಚೆ ಆ ಥರ ಇತ್ತು. ನಾನು ಕಿದ್ವಾಯಿ ಹಾಸ್ಪಿಟಲ್ನಲ್ಲಿ ನಾನು ಟ್ರೈನ್ ಮಾಡಿದ್ದೀನಿ. ಆವಾಗ ನಾವು ನೋಡ್ತಾ ಇರುವಾಗ ತುಂಬ ಈ ರೂರಲ್ ಏರಿಯಾ ಅಂತ ಬರೋರಿಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ. ಬಟ್ ಇಲ್ಲಿ ನಾವು ನೋಡೋ ಪೇಷಂಟ್ಸ್ ಸ್ವಲ್ಪ ಡಿಫ್ರೆಂಟ್. ಬಟ್ ರೀಸನ್ಸ್ ಏನಿರ್ಬೋದು ಅಂದರೆ, ಅಲ್ಲಿ ರೂರಲ್ ಏರಿಯಾನಲ್ಲಿ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇರುತ್ತೆ. ಅಲ್ಲಿಂದ ಬರೋರಿಗೆ ಸ್ವಲ್ಪ ಸ್ಟೇಜ್ 4 ಅಡ್ವಾನ್ಸ್ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವರು ಡಾಕ್ಟರ್ ಚಿಕಿತ್ಸೆ ಮಾಡ್ಕೊಳ್ಳಲ್ಲ, ಡಾಕ್ಟ್ರ್ ಹತ್ರ ಹೋಗಲ್ಲ. ಸೊ ಅವ್ರಿಗೆ ಅವೇರ್ನೆಸ್ ಕಮ್ಮಿ ಇರುತ್ತೆ, ಅದಕ್ಕೆ ಅಡ್ವಾನ್ಸ್ ಸ್ಟೇಜಸ್ ಜಾಸ್ತಿ ಇರುತ್ತೆ. ಬಟ್ ಅರ್ಬನ್ ಏರಿಯಾಸ್ನಲ್ಲಿ, ಸಿಟಿನಲ್ಲಿ ಏನೇನಾಗುತ್ತೆ, ಇವರೆಲ್ಲ ಸ್ಕ್ರೀನಿಂಗ್ ಅದೆಲ್ಲ ಅವೇರ್ನೆಸ್ ಜಾಸ್ತಿ ಇರುತ್ತೆ, ಬೇಗ ಕಂಡುಹಿಡಿಬೋದು. ಸೊ ಸ್ಕ್ರೀನಿಂಗ್ ಎಲ್ಲ ಮಾಡಿ, ಮ್ಯಾಮೋಗ್ರಾಮ್ ಎಲ್ಲ ಮಾಡಿ, ಸೊ ಬೇಗ ಗೊತ್ತಾಗ್ಬೋದು. ಸೊ ಅರ್ಲಿ ಸ್ಟೇಜಸ್ ನಾನು ಯೂಶ್ವಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು ಸಿಟಿನಲ್ಲಿ ನೋಡಿರೋರು ಕ್ಯಾನ್ಸರ್ ಪೇಷಂಟ್ಸ್, ನಾವು ಸ್ತನ ಕ್ಯಾನ್ಸರ್ ನೋಡುವಾಗ ಅವರು ಸ್ವಲ್ಪ ಬೇಗ ಬರೋದು ಮೇಡಮ್. ಅಂದರೆ ನಾನು ಮುಂಚೆನೂ ಹೇಳಿದ್ದೀನಿ, ಒಂದು 50-60 ವಯಸ್ಸಿನಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಯೂಶ್ವಲಿ ಡಯಾಗ್ನೋಸ್ ಆಗುತ್ತೆ. ಸಿಟಿಯಿಂದ ಬರೋರು ಪೇಷಂಟ್ಸ್ ಯೂಶ್ವಲಿ ಸ್ವಲ್ಪ ಕಮ್ಮಿ ವಯಸ್ಸಿನವರು ಇರ್ತಾರೆ. ರೀಸನ್ಸ್ ಏನಿರ್ಬೋದು, ಒಂದು ಅವ್ರದ್ದು ಮದುವೆ ಆಗಿ ಮಕ್ಕಳು ಯೂಶ್ವಲಿ ಕೆಲವ್ರಿಗೆ ಬೇಡ ಅಂತ ಅವರೇ ಡಿಸೈಡ್ ಮಾಡ್ಕೊಂಡಿರ್ತಾರೆ, ಅಥವಾ ಮದುವೆ 30 ವಯಸ್ಸು ಆದಮೇಲೆ ಮಾಡ್ಕೊಳ್ತಾರೆ. ದಟ್ ಈಸ್ ಆಲ್ಸೋ ಒನ್ ರಿಸ್ಕ್ ಫ್ಯಾಕ್ಟರ್. ಅದೇ ರೀತಿಯಲ್ಲಿ ಜಂಕ್ ಫುಡ್ ಮೇಡಮ್, ಜಂಕ್ ಫುಡ್ಡು ಮೋರ್ ಸಿಟಿ ಬೇಸ್ಡ್ ಅವರು ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಈ ಪಿಜ್ಜಾ, ಬರ್ಗರ್, ಮತ್ತು ದಟ್ ಕಾಂಟ್ರಿಬ್ಯೂಟ್ಸ್ ಟು ಒಬಿಸಿಟಿ ಆದರೆ, ಮತ್ತು ಫಾಸ್ಟ್ ಫುಡ್ ಒಬಿಸಿಟಿ ಆದರೆ ಮತ್ತೆ ದಟ್ ಈಸ್ ಆಲ್ಸೋ ರಿಸ್ಕ್ ಫ್ಯಾಕ್ಟರ್.
ಮತ್ತು ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಆಲ್ಕೋಹಾಲ್, ಸ್ಮೋಕಿಂಗ್, ಆಲ್ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಅದೆಲ್ಲ ಸ್ವಲ್ಪ ಸಿಟಿ ಬೇಸ್ಡ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಆ ರಿಸ್ಕ್ ಫ್ಯಾಕ್ಟರ್ಸ್. ಸೊ ದೀಸ್ ಆರ್ ದ ಮೇನ್ ಡಿಫ್ರೆನ್ಸಸ್. ಓಕೆ, ಈ ಪುರುಷರಲ್ಲಿ ಹೆಚ್ಚಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತಾ, ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ? ಅದು ಕೆಲವು ಕ್ಯಾನ್ಸರ್ಸ್, ಈಗ ಫಾರ್ ಎಕ್ಸಾಂಪಲ್ ಸ್ತನ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಲೇಡೀಸ್ನಲ್ಲೇ ಬರುತ್ತೆ. ಬಟ್ ಈಗ ನಾವು ಮಹಿಳೆಯರಲ್ಲಿ ನಾವು ಈಗ ಈ ಲಂಗ್ ಕ್ಯಾನ್ಸರ್ ಈಗ 10 ಪೇಷಂಟ್ ನೋಡುವಾಗ 3 ಪೇಷಂಟ್ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ನಾವು ನೋಡ್ತಾ ಇದ್ವಿ ಫಿಮೇಲ್ಸಲ್ಲಿ. ಅವರು ನಾನ್ ಸ್ಮೋಕರ್ಸ್ ಇರ್ತಾರೆ, ನಾನ್ ಸ್ಮೋಕರ್ಸ್. ಬಟ್ ಅವ್ರಿಗೆ ಹಿಸ್ಟ್ರಿ ನಾವು ಡೀಪಾಗಿ ತೊಗೊಂಡ್ರೆ ಅವರು ಮನೆಯಲ್ಲಿ ಯಾರಾದರೂ ಸ್ಮೋಕ್ ಮಾಡಿರ್ತಾರೆ, ಪ್ಯಾಸಿವ್ ಸ್ಮೋಕಿಂಗ್, ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಹಿಸ್ಟ್ರಿ, ಅದು ತಗೋಬೇಕಾಗತ್ತೆ. ಬಟ್ ಇನ್ಸ್ಪೈಟ್ ಆಫ್ ದ್ಯಾಟ್ ಕೆಲವೊಮ್ಮೆ ಅಟ್ಲೀಸ್ಟ್ ಒಂದು 10 ಪೇಷಂಟಲ್ಲಿ ಇಬ್ಬರಿಗೆ ಆ ಸ್ಮೋಕಿಂಗ್, ಪ್ಯಾಸಿವ್ ಸ್ಮೋಕಿಂಗ್ ಹಿಸ್ಟ್ರಿನೂ ಇಲ್ಲ. ಸೊ ಆ ಲಂಗ್ ಕ್ಯಾನ್ಸರ್ ಅದೆಲ್ಲ ಈಗ ಲೇಡೀಸ್ನಲ್ಲಿ ಜಾಸ್ತಿ ಆಗ್ತಿದೆ. ನಾವು ಗಂಡಸರಲ್ಲಿ ನಾವು ಏನು ಯಾವ್ದು ಕ್ಯಾನ್ಸರ್ಸ್ ನೋಡ್ತಾ ಇದ್ದೀವಿ? ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಬಾಯಲ್ಲೇ ಇರೋ ಕ್ಯಾನ್ಸರ್. ಯಾಕೆ? ತಂಬಾಕು ಮತ್ತು ಆಲ್ಕೋಹಾಲ್ ಇದೆಲ್ಲ ಹ್ಯಾಬಿಟ್ ಡ್ರಿವೆನ್ ಕ್ಯಾನ್ಸರ್. ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಸ್ಮೋಕಿಂಗ್, ನಾನ್ ಸ್ಮೋಕರ್ಸ್ನಲ್ಲಿ ನೋಡ್ತೀವಿ ನಾವು. ಸೊ ಇದೆಲ್ಲ ನಾವು ಗಂಡಸರಲ್ಲಿ ಜಾಸ್ತಿ ನೋಡ್ತೀವಿ. ಗುಣಪಡಿಸ್ಲಿಕ್ಕೆ ಆಗದೆ ಇರುವಂಥ ಕ್ಯಾನ್ಸರ್ ಯಾವುದಿದೆ? ಟ್ರೀಟ್ಮೆಂಟ್, ಚಿಕಿತ್ಸೆ ಅಂತ ಎಲ್ಲ ಕ್ಯಾನ್ಸರ್ ಮಾಡ್ಬೋದು. ಬಟ್ ನಾವು ಈಗ ಬ್ರೈನಲ್ಲಿ ಕ್ಯಾನ್ಸರ್ ಬಂದರೆ ಅವ್ರಿಗೆಲ್ಲ ಸ್ವಲ್ಪ ಚಿಕಿತ್ಸೆ ಕೊಟ್ಟರೇನೂ ಅವ್ರಿಗೆ ಜಾಸ್ತಿ ನಾವು ಸರ್ವೈವಲ್ ಪ್ರೊಲಾಂಗ್ ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟರೆ ಯಾವುದೇ ಕ್ಯಾನ್ಸರ್ ನೀವು ಉದಾಹರಣೆಗೆ ತೊಗೊಂಡ್ರೇನು ಒಂದು ಫ್ಯೂ ಇಯರ್ಸ್ ನಾವು ಲೈಫ್ ಸ್ಪ್ಯಾನ್ ಸ್ಟೇಜ್ 4ನಲ್ಲಿ ಡಯಾಗ್ನೋಸ್ ಮಾಡಿದ್ರೇನು ಫ್ಯೂ ಇಯರ್ಸ್, ಅಟ್ಲೀಸ್ಟ್ ಒಂದು 4 to 5 years ನಾವು ಹೆಚ್ಚಾಗಿ ನಾವು ಕೊಡ್ಬೋದು. ಬಟ್ ಕೆಲವು ಕ್ಯಾನ್ಸರ್ಸ್, ಈಗ ಶ್ವಾಸಕೋಶದ ಕ್ಯಾನ್ಸರ್ ನಾವು ಮೆದುಳಿಗೆ ಹೋದರೆ ಆ ಥರ ಪೇಷಂಟು ಏನಾದರೂ ಟಾರ್ಗೆಟಬಲ್ ಮ್ಯೂಟೇಷನ್ ಇದ್ದರೆ 5 ವರ್ಷ ಬದುಕೋ ಚಾನ್ಸಸ್ ಇರುತ್ತೆ. ಬಟ್ ಅವ್ರಿಗೆ ಆ ಮ್ಯೂಟೇಷನ್ಸ್ ಎಲ್ಲ ನೆಗೆಟಿವ್ ಬಂದರೆ, ಮೆದುಳಿನಲ್ಲಿ ಸ್ಪ್ರೆಡ್ ಆಗಿರೋ ಕ್ಯಾನ್ಸರ್ಸ್ಗೆಲ್ಲ ಒಂದು 6 ತಿಂಗಳು 1 ವರ್ಷ ಲೈಫ್ ಸ್ಪ್ಯಾನ್ ಕೊಡ್ಬೋದು. ಈ ಕ್ಯಾನ್ಸರ್ನಲ್ಲಿ ಮೆಲಿಗೆಂಟ್ ಮತ್ತು ಬೆನೈನ್ ಕ್ಯಾನ್ಸರ್ ಇದೇನು ಡಾಕ್ಟ್ರೆ? ಮಾಮೂಲಿಯಾಗಿ ನಾವು ಕ್ಯಾನ್ಸರ್ ಅಂತ ನಾವು ವರ್ಡ್ ಯೂಸ್ ಮಾಡೋದು ಈ ಮ್ಯಾಲಿಗ್ನೆಂಟ್. ಓಕೆ. ಬೆನೈನ್ ಅಂದರೆ ಅದು ಯೂಶಲಿ ಅದು ಅಷ್ಟು ಸೀರಿಯಸ್ ಇಲ್ಲ. ಈಗ ಸ್ತನದಲ್ಲಿ ಒಂದು ಫೈಬ್ರೋಡಿನೋಮಾ ಅಂತ ಹೇಳ್ತೀವಿ, ಗೆಡ್ಡೆ, ಸುಮಾರು ವರ್ಷದಿಂದ ಇರುತ್ತೆ ಅದು. ಬಟ್ ಎಕ್ಸಾಮಿನ್ ಮಾಡುವಾಗ, ಬಯಾಪ್ಸಿ ಮಾಡುವಾಗ ಫೈಬ್ರೋಡಿನೋಮಾ ಅಂತ ಬರುತ್ತೆ. ಅದು ಯೂಶಲಿ ಕ್ಯಾನ್ಸರ್ಗೆ ಚೇಂಜ್ ಆಗಲ್ಲ. ಆ ಥರ ಇದಕ್ಕೆ ನಾವು ಐದರ್ ನಾವು ತೆಗಿತೀವಿ ಅಥವಾ ಜಸ್ಟ್ ಅಬ್ಸರ್ವೇಷನ್ ಮಾಡ್ತೀವಿ. ಸೊ ಅದು ಯೂಶಲಿ ಬೆನೈನ್ ಅಂದರೆ ಯೂಶಲಿ ಕ್ಯಾನ್ಸರ್ಗೆ ಚೇಂಜ್ ಆಗಲ್ಲ, ತುಂಬ ರೇರ್. ಅದು ಕೆಲವೊಮ್ಮೆ ಇಟ್ ಕ್ಯಾನ್ ಬಿ ಅ ಪ್ರೀ ಮ್ಯಾಲಿಗ್ನೆಂಟ್ ಅಂತ ಹೇಳ್ತೀವಿ, ಅಂದರೆ ಕ್ಯಾನ್ಸರ್ಗೆ ಚೇಂಜ್ ಆಗ್ಬೋದು. ಮತ್ತು ಇವತ್ತು ಪ್ರತಿ ಸಾರಿ ಏನಂತ ಹೇಳಿದರೆ, ನಾವು ಆಸ್ಪತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಏನೇ ಒಂದು ಗಡ್ಡೆ ಕಾಣಿಸಿದ್ರು ಅಥವಾ ಏನೋ ಒಂದು ಇದಾಯ್ತು ಅಂದರೆ ಅವರು MRI ಬರೆದು ಕೊಟ್ಬಿಟ್ಟಿರ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. MRI ಅಂತ ತಕ್ಷಣ ನಂಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಅನ್ನೋ ಒಂದು ಮನಸ್ಥಿತಿ ಕೂಡ ನಮಗೆ ಬಂದ್ಬಿಡುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅದು ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾರಾದರೂ ಸ್ಮೋಕರ್ 20-30 ವರ್ಷದಿಂದ ದಿನಕ್ಕೆ ಒಂದು ಪ್ಯಾಕ್ ಸಿಗರೆಟ್ ಸ್ಮೋಕ್ ಮಾಡೋರು ಯಾರಾದರೂ ನಮ್ಮ ಕ್ಲಿನಿಕ್ಕಿಗೆ ಬಂದರೆ, ಅವ್ರಿಗೇನಾದರೂ ಅವ್ರು ಕೆಮ್ತಾ ಇದ್ದರೆ, ಅವ್ರಿಗೇನಾದರೂ ಶ್ವಾಸಕೋಶದಲ್ಲಿ ಏನಾದರೂ ಗೆಡ್ಡೆ ಇದ್ದರೆ ಅವ್ರಿಗೆ MRI ಬ್ರೈನ್ ಮಾಡಲೇಬೇಕು. ಮೆದುಳಲ್ಲಿ ಸ್ಪ್ರೆಡ್ ಆಗಿದೆ, ಅವ್ರಿಗೆ ಹೆಡ್ಡೇಕ್, ತಲೆನೋವು ಏನಾದರೂ ಇದ್ದರೆ ಮಾಡಲೇಬೇಕು. ಸೊ ಅದು ಒಂದೊಂದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. MRI ಯಾವ್ದು ಭಾಗಕ್ಕೆ ಮಾಡಬೇಕು ಮತ್ತು ಯಾವ್ದು ಸಿಂಪ್ಟಮ್ಸ್ ಇದೆ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು. MRI ಬಹಳಷ್ಟು ಸರಿ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಡಾಕ್ಟರ್? ಅದಲ್ಲ ಮೇಡಮ್, MRI ಎಷ್ಟು ಬೇಕಾದರೆ ಮಾಡ್ಬೋದು. ಯಾಕೆಂದರೆ MRI ಈಸ್ ಮ್ಯಾಗ್ನೆಟ್ ಡ್ರಿವೆನ್. ಅದರಲ್ಲಿ ಎಕ್ಸ್ರೇ ಅಥವಾ ರೇಡಿಯೇಷನ್ ಏನೂ ಇರಲ್ಲ. CT ಸ್ಕ್ಯಾನ್ನಲ್ಲಿ ರೇಡಿಯೇಷನ್ ಇರುತ್ತೆ. ಅದು ನಾವು ಈಗ ಪೇಷಂಟಿಗೆ ಮಾಡುವಾಗ ನಾವು ಬೆನಿಫಿಟ್ ರಿಸ್ಕ್ ನೋಡ್ತೀವಿ. ಈಗ CT ಸ್ಕ್ಯಾನ್ ಮಾಡಿ ಎಷ್ಟು ಇನ್ಫಾರ್ಮೇಷನ್ ಬರುತ್ತೆ ವರ್ಸಸ್ ಆ ರೇಡಿಯೇಷನ್ನಲ್ಲಿ ಎಷ್ಟು ಹಾರ್ಮ್ ಆಗುತ್ತೆ ಅದು ನಾವು ನೋಡಬೇಕಾಗತ್ತೆ. ಸೊ ಅದಕ್ಕೆ ನಾವು ಈಗ ಸ್ಕ್ರೀನಿಂಗ್ ಅಂತ ಹೇಳ್ತಿದ್ದೆ, ನಾವು ಲಂಗ್ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೆಚ್ಚಾಗಿ ಸ್ಮೋಕರ್ಸ್ನಲ್ಲಿ ನಾವು ಇದು ಮಾಡ್ತೀವಿ. 20-30 ವರ್ಷದಿಂದ ಸ್ಮೋಕ್ ಮಾಡೋರಿಗೆ ಲೋ ಡೋಸ್ CT ಸ್ಕ್ಯಾನ್ ಮಾಡ್ತೀವಿ. ಅದಕ್ಕೆ ಆ ರೇಡಿಯೇಷನ್ ಕಮ್ಮಿ ಮಾಡ್ತೀವಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಮೇಡಮ್. ಒಂದೊಂದು ಪೇಷಂಟ್ಗೆ ಅಥವಾ ನಾವು ಡಿಸ್ಕಸ್ ಮಾಡಿ ಮಾಡಬೇಕಾಗುತ್ತೆ ಇನ್ವೆಸ್ಟಿಗೇಷನ್ಸ್. ಓಕೆ ಡಾಕ್ಟ್ರೆ, ಕ್ಯಾನ್ಸರ್ ಬಂದಂಥ ರೋಗಿಯ ಮನಸ್ಥಿತಿ ಹೇಗಿರುತ್ತೆ, ಅವರ ಒಂದು ಆಲೋಚನೆಗಳು ಹೇಗಿರುತ್ತೆ ಡಾಕ್ಟ್ರೆ? ಅವರು ಮಾನಸಿಕವಾಗಿ ಹೇಗಿರ್ತಾರೆ? ಅದೇ ಇನಿಷಿಯಲ್ ಡಯಾಗ್ನೋಸಿಸ್ ಆಗುವಾಗ ಅವ್ರದ್ದು ಆ ಫೇಸ್ ಡಿನಯಲ್ ಅಂತ ಇರುತ್ತೆ. ನನಗೆ ಯಾಕೆ ಬಂದಿದೆ, ಹಂಗೆ ಬರಬಾರ್ದಿತ್ತು, ಯಾಕೆ ಬಂದಿದೆ, ಆ ಥರ ಒಂದು ಕ್ವೆಶನ್ಸ್ ಬರ್ತಾ ಇರುತ್ತೆ ಅವ್ರಿಗೆ. ನಿದ್ದೆ ಇರಲ್ಲ ಮತ್ತು ಮೂಡ್ ತುಂಬ ಕಮ್ಮಿ ಇರುತ್ತೆ.
ಬಟ್ ಆಮೇಲೆ ನಿಧಾನವಾಗಿ ಅವ್ರಿಗೆ ಸೈಕಲಾಜಿಕಲ್ ಸಪೋರ್ಟ್ ತುಂಬ ಕೊಡಬೇಕು. ಒಂದು ಡಾಕ್ಟರ್ಸ್ ಕಡೆಯಿಂದ ಇರಬೇಕು, ಇನ್ನೊಂದು ಕೇರ್ ಗಿವರ್ಸ್, ಅವ್ರ ಜೊತೆ ಇರೋರು ಫ್ಯಾಮಿಲಿ ಮೆಂಬರ್ಸ್ ತುಂಬ ಕೇರ್ ಮಾಡಬೇಕು, ಎಮೋಷ್ನಲ್ ಸಪೋರ್ಟ್ ಕೊಡಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು. ಅದು ಕಾಯಿಲೆ ವಾಸಿ ಮನೆಯವರು ಆಗುತ್ತೆ. ನಮಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಹಂಗೆ ಬಿಹೇವ್ ಮಾಡ್ತಾ ಇರ್ತಾರೆ. ಅದು ಯಾಕೆ ಮೇಡಮ್, ಈಗ ಎಲ್ಲರೂ ಗೂಗಲ್ ನೋಡ್ತಾರೆ, ಡಾಕ್ಟರ್ ಹತ್ರ ಟ್ರಸ್ಟ್ ಇರ್ಬೇಕು ಮೇಡಮ್. ಯಾಕೆಂದರೆ ಗೂಗಲ್ ಇಸ್ ನಾಟ್ ಡಾಕ್ಟರ್. ನಮ್ಮ ಹತ್ರ ಬಂದಿದ್ದಾರೆ, ನಮ್ಮನ್ನು ನಂಬಿಬಿಟ್ಟು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ, ಸೈಕಲಾಜಿಕಲ್ ಸಪೋರ್ಟು ಕೊಡ್ತೀವಿ. ಅದ್ರ ಜೊತೆ ನಮ್ಮ ಹಾಸ್ಪಿಟಲ್ನಲ್ಲಿನೂ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡ್ತಾರೆ, ಆಂಕೋ ಸೈಕಾಲಜಿಸ್ಟ್ ಅಂತ ಹೇಳ್ತೀವಿ. ಅವರು ಇದನ್ನೇ ಸ್ಪೆಷಲೈಸ್ ಮಾಡ್ತಾರೆ. ಸ್ಪೆಷಲೈಸ್ ಮಾಡಿ ಅವರು ಪೇಷಂಟ್ ಹತ್ರ ಮಾತಾಡ್ತಾರೆ, ಮತ್ತು ಕೇರ್ ಗಿವರ್ಸ್ ಹತ್ರ ಮಾತಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡ್ತಾರೆ, ಮತ್ತು ಫೈನಾನ್ಷಿಯಲ್ ಕೌನ್ಸಿಲಿಂಗು ಮಾಡ್ತೀವಿ. ಮತ್ತು ಇದು ಬಿಕಾಸ್ ಕ್ಯಾನ್ಸರ್ ಇಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಇದು ಟ್ರೀಟ್ಮೆಂಟ್ ಎಲ್ಲ ನಾವು ನೋಡಬೇಕಾಗತ್ತೆ. ಅದು ಓವರಾಲ್ ನಾವು ಹೆಲ್ಪ್ ಮಾಡೋಕ್ಕೆ ಯಾವ್ದು ರೀತಿನಲ್ಲಿ ಮಾಡ್ಬೋದು, ಎಮೋಷ್ನಲ್ ಸಪೋರ್ಟ್, ಇದೆಲ್ಲ ಹೋಲಿಸ್ಟಿಕ್ ಆಗಿ ನಾವು ಮಾಡ್ತೀವಿ ಮೇಡಮ್. ಓಕೆ ಡಾಕ್ಟ್ರೆ, ನಾವು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಕ್ಯಾನ್ಸರ್ ಯಾವ್ಯಾವ ಕಾರಣಗಳಿಂದ ಬರುತ್ತೆ, ಏನೆಲ್ಲ ಆಗುತ್ತೆ ಅಂತ ಹೇಳಿ. ಈಗ ನಾವು ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ. ಒಬ್ಬ ರೋಗಿ ಫಸ್ಟ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಕ್ಯಾನ್ಸರ್ ಪತ್ತೆ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ ಅಂಥ ಒಬ್ಬ ರೋಗಿಗೆ